ನಾರಾಯಣಂ ನಿಖಿಲಪೂರ್ಣಗುಣೈಕನಿರ್ದೋಷಮಪ್ಯತಮಪ್ಯಖಿಲೈಷು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರೂಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟರಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಮ್ಮೆ ಎಲ್ಲ ಸೂತ್ರವನ್ನು ಹೇಳ್ತೇನೆ, ಓದೋಣ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಓಂ ಜನ್ಮಾದ್ಯಸ್ಯ ಯತಃ ಓಂ. ಓಂ ಶಾಸ್ತ್ರಯೋನಿತ್ವಾತ್ ಓಂ. ಓಂ ತತ್ತು ಸಮನ್ವಯಾತ್ ಓಂ. ಓಂ ಈಕ್ಷತೇರ್ನಾಶಬ್ದಂ ಓಂ. ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್ ಓಂ. ಓಂ ಹೇಯತ್ವಾವಚನಾಚ್ಚ ಓಂ. ಓಂ ಸ್ವಾಪ್ಯಯಾತ್ ಓಂ. ಓಂ ಗತಿಸಾಮಾನ್ಯಾತ್ ಓಂ. ಓಂ ಶ್ರುತತ್ವಾಚ್ಚ ಓಂ. ಆನಂದಮಯೋಭ್ಯಾಸ ಸೂತ್ರ ಆಗಬೇಕಲ್ಲ ಇನ್ನ? ಹೌದು, ಸ್ವಲ್ಪ ಶುರು ಮಾಡಿದ್ರಿ, ಆದ್ರೆ ಆಗ್ಬೇಕು. ಹಾ, ಅದೇ ಸೂತ್ರ ಆಗಿಲ್ಲ, ಅದ್ರ ಹಿಂದಿಂದು ಅದು ಯಾಕೆ ಹೊರಡಿತು ಅಂತ ಆಗಿದೆ ಅಷ್ಟೇ. ಕರೆಕ್ಟ್. ಹಾ, ಇಲ್ಲಿ ಈ ಒಂದು ಅಧ್ಯಾಯ, ಈ ಒಂದು ಅಧಿಕರಣ, ಆನಂದಮಯ ಅಧಿಕರಣ ಹೊರಟಿರುವಂಥದ್ದು ಸಕಲ ಶಬ್ದ ವಾಚ್ಯನು ಬ್ರಹ್ಮ ಅಂತ. ಸಕಲ ಶಬ್ದ ವಾಚ್ಯತ್ವವನ್ನ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು, ಉಭಯತ್ರ ಪ್ರಸಿದ್ಧವಾದ ಶಬ್ದಗಳು, ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಅತ್ರ ಪ್ರಸಿದ್ಧವಾದ ಶಬ್ದಗಳನ್ನು, ವಿಶೇಷವಾಗಿ ಮೊದಲ 3 ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟಿದೆ ಈ ಒಂದು ಅಧಿಕರಣ. ಬ್ರಹ್ಮ ಹೇಗಿದ್ದಾನೆ ಅಂತಂದ್ರೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ಹೇಳಿದರು. ಹಿಂದಿನದು ಸ್ವಲ್ಪ ನೋಡೋಣ. ಬ್ರಹ್ಮ ಪುಚ್ಛದಲ್ಲಿದ್ದಾನೆ ಅಂತ. ಹಾಗಾದ್ರೆ ಪುಚ್ಛ ಒಂದು ಅವಯವ ಅಂತ ಅರ್ಥ. ಅವಯವಿ ಗೊತ್ತಾಯಿತು ಅಂದರೆ ಅವಯವ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ. ಹಾಗಾದ್ರೆ ಅವಯವ ಯಾರು? ಹಾಗಾದ್ರೆ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಬ್ರಹ್ಮ ಪುಚ್ಛದಲ್ಲಿದ್ದಾನೆ. ಸರಿ, ಬ್ರಹ್ಮ ಹೇಗಿದ್ದಾನೆ ಹಾಗಾದ್ರೆ? ಆನಂದಮಯೋ ಬ್ರಹ್ಮ ಅಂತ ಹೇಳಿ, ಅದಕ್ಕೆ ಇಲ್ಲಿ ಹೊರಟಿರೋದು ಆ ಬ್ರಹ್ಮ ಆನಂದಮಯ. ಅವನ ಬಗ್ಗೆ ಇಲ್ಲಿ ಹೇಳ್ತಾ ಹೊರಟಿದ್ದಾರೆ ಈ ಒಂದು ಸೂತ್ರದಲ್ಲಿ. ಎಲ್ಲರೂ ಹೇಳಬೇಕು, ಓಂ ಆನಂದಮಯೋಭ್ಯಾಸಾತ್ ಓಂ. ಅಲ್ಲ, ಇಲ್ಲಿ ಆನಂದಮಯ ಅಭ್ಯಾಸಾತ್ ಅಂತ ದ್ವಿಪದಾತ್ಮಕವಾದಂತಹ ಸೂತ್ರ. ಆನಂದಮಯ ಅಂದರೆ ಆನಂದಮಯ ಶಬ್ದವಾಚ್ಯನಾದವನು, ಅರ್ಥಾತ್ ಆನಂದ ಸ್ವರೂಪನಾದವನು ಪರಮಾತ್ಮನೇನೆ. ಅಭ್ಯಾಸಾತ್
ಬಹಳ ಆ ಬ್ರಹ್ಮ ಶಬ್ದ ಉಚ್ಚಾರಣೆ ಎನ್ನುವಂಥದ್ದು ಪರಮಾತ್ಮನಲ್ಲಿ ಮಾತ್ರ ಕಂಡಿರೋದ್ರಿಂದ, ಅಭ್ಯಾಸ ಇರೋದ್ರಿಂದಾಗಿ, ಅಂದರೆ ಅಭ್ಯಾಸ ಅಂದರೆ ಬಾರಿ ಬಾರಿಗೂ ಅದರ ಆವೃತ್ತಿ ಮಾಡಿರೋದ್ರಿಂದಾಗಿ. ಇಲ್ಲಿ ಬ್ರಹ್ಮ ಏನು ಆನಂದಮಯ ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಮೊದಲಿಗೆ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೇಳಿದ್ವಿ. ಆ ಬ್ರಹ್ಮ ಎಲ್ಲಿದ್ದ? ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಪುಚ್ಛ ಅವಯವ, ಅವಯವಿ ಬೇಕು. ಈ ಅವಯವಿ ಗೊತ್ತಾಗದ್ರೆ ಅವಯವ ಗೊತ್ತಾಗೋದಿಲ್ಲ. ಬ್ರಹ್ಮ ಪುಚ್ಛದಲ್ಲಿದ್ದಾನೆ, ಸರಿ. ಬ್ರಹ್ಮ ಹೇಗಿದ್ದಾನೆ? ಆನಂದಮಯ. ಹಾಗಾದ್ರೆ ಯಾರು ಬ್ರಹ್ಮರೋ ಅವರು ಆನಂದಮಯ ಅಂತ ಅಲ್ಲ. ಈ ಬ್ರಹ್ಮ ಶಬ್ದ ವಾಚ್ಯತ್ವ ಎನ್ನುವಂಥದ್ದು ಬರೀ ಪರಮಾತ್ಮನಲ್ಲಿ ಕಂಡಿಲ್ಲ, ನಮಗೆ ಅನೇಕ ಕಡೆ ಕಂಡಿದೆ. ಆನಂದಮಯ ಬ್ರಹ್ಮಾದಿ ಪ್ರಕೃತಿ ವಿಷ್ಣುರ್ವ, ಮೂರು ಕಡೆ ಕಂಡಿದೆ ನೋಡ್ರಿ. ಯಾರು ಆನಂದಮಯರು ಅವರು ಬ್ರಹ್ಮ, ಸರಿ. ಈ ಬ್ರಹ್ಮ ಶಬ್ದ ವಾಚ್ಯರು ಯಾರ್ಯಾರಾಗಿದ್ದಾರೋ ಅವರೆಲ್ಲರೂ ಆನಂದಮಯರು ಅಂತ. ನಮಗೆ ಬ್ರಹ್ಮ ಶಬ್ದ ವಾಚ್ಯತ್ವ ಚತುರ್ಮುಖನಲ್ಲಿ ಕಂಡಿದೆ, ಬ್ರಹ್ಮ ಪ್ರಕೃತಿಯಲ್ಲಿ ಚಿತ್ ಪ್ರಕೃತಿಯಲ್ಲಿ ಕಂಡಿದೆ, ಪರಮಾತ್ಮನಲ್ಲಿ ವಿಷ್ಣುವಿನಲ್ಲೂ ಕಂಡಿದೆ. ಹಾಗಾದ್ರೆ ಯಾರಂತ ಹೇಳಬೇಕು? ಬ್ರಹ್ಮ ಅಂದರೆ ಯಾರು? ಅದಕ್ಕೆ ಹೇಳಿದ್ದು ಮುಂದೆ ಹೇಳ್ತಾರೆ. ಈ ಭಾಷ್ಯವನ್ನು ಹೇಳಬೇಕು, ಹೇಳ್ತೇನೆ. ಆನಂದಮಯೋ ಬ್ರಹ್ಮಾದಿ ಪ್ರಕೃತಿರ್ ವಿಷ್ಣುರ್ವಾ. ಬ್ರಹ್ಮ ಶಬ್ದಾತ್ ಹಿ ಹಿರಣ್ಯಗರ್ಭಸ್ಯ ಪ್ರಾಪ್ತಿ ಶತಾನಂದ ನಾಮ್ನಾ ಚ ಅಷ್ಟಮೂರ್ತಿತ್ವಾತ್. ಯಾರು ಮೆಸೇಜ್ ಕಳಿಸಿದರೆ ಅನ್ಎಬಲ್ ಟು ಜಾಯಿನ್ ಪಾಠ ಅಂತ. ಪಾಂಡುರಂಗನ್ ಅವರು. ಅವ್ರದ್ದು ಏನೋ ಪ್ರಾಬ್ಲಮ್ ಇರ್ಬೇಕ್ರಿ, ನಮ್ಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಹಾ, ಹೋದ್ವಾರ ಇವ್ರಿಗೆ ಫಣಿರಾಜ್ಗೂ ಹಂಗೆ ಆಗಿತ್ತಲ್ಲ. ಹೌದು. ಓಕೆ. ಹಿರಣ್ಯಗರ್ಭಸ್ಯ ಪ್ರಾಪ್ತಿ ಆಯ್ತಾ. ಅಷ್ಟಮೂರ್ತಿತ್ವಾತ್ ಸೂರ್ಯೇ ಪ್ರೋಕ್ತತ್ವಾಚ್ಚ ರುದ್ರಸ್ಯ. ಏವಂ ಅನ್ಯೇಷಾಮಪಿ ಮಮ ಯೋನಿರ್ಮಹದ್ಬ್ರಹ್ಮ ಇತಿ ಬ್ರಹ್ಮ ಶಬ್ದಾತ್ ಬಹುಭಾವಾಚ್ಚ ಪ್ರಕೃತೇಃ ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು. ಬೃಹ ಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಇತಿ ಬ್ರಹ್ಮ ಶಬ್ದಾದೇವ ಸಜೀವಾನಾಂ ಅನ್ನಮಯತ್ವಾದೇಶ್ಚ ತಥಾಪಿ ನತೇ ಆನಂದಮಯ ಶಬ್ದೇನ ಉಚ್ಯಂತೆ ಕಿಂತು ವಿಷ್ಣುರೇವ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇವತ್ತಿನ ಪಾಠ. ಬ್ರಹ್ಮ ಎಲ್ಲಿದ್ದಾನೆ? ಪುಚ್ಛದಲ್ಲಿದ್ದಾನೆ.
ಬ್ರಹ್ಮ ಹೇಗಿದ್ದಾನೆ? ಆನಂದಮಯನಾಗಿದ್ದಾನೆ. ಹಾಗಾದರೆ ಯಾರ್ಯಾರು ಬ್ರಹ್ಮ ಶಬ್ದದಿಂದ ಕರೆಯಲ್ಪಡ್ತಾರೋ ಅವರೆಲ್ಲರೂ ಆನಂದಮಯರು ಅಂತ. ನಮಗಿಲ್ಲಿ ಬ್ರಹ್ಮ ಶಬ್ದ ವಾಚ್ಯತ್ವವು ಅಂದರೆ ಬ್ರಹ್ಮ ಶಬ್ದ ಪ್ರಯೋಗವು ಎಲ್ಲೆಲ್ಲಿದೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಸರಿನಾ? ಮೊದಲಿಂದ ಬರೋಣ. ಆನಂದಮಯೋ ಬ್ರಹ್ಮಾದಿಹಿ. ಯಾರು ಬ್ರಹ್ಮರೋ ಅವರು ಆನಂದಮಯ. ಹಾಗಾದರೆ ಈ ಬ್ರಹ್ಮ ಶಬ್ದ ವಾಚ್ಯತ್ವ ಎಲ್ಲೆಲ್ಲಿದೆ? ಬ್ರಹ್ಮಾದಿಹಿ ಪ್ರಕೃತಿ ವಿಷ್ಣುರ್ವ. ಬ್ರಹ್ಮನಲ್ಲಿದೆ, ಚತುರ್ಮುಖ ಬ್ರಹ್ಮನಲ್ಲಿದೆ, ಚಿತ್ ಪ್ರಕೃತಿಯಲ್ಲಿದೆ, ವಿಷ್ಣುವಲ್ಲಿದೆ. ಇವರಲ್ಲಿ ಯಾರಪ್ಪ ಹಾಗಾದ್ರೆ ಅಂತಂದ್ರೆ ಬ್ರಹ್ಮ ಶಬ್ದಾತ್ ಹಿರಣ್ಯ ಗರ್ಭಸ್ಯ ಪ್ರಾಪ್ತಿ. ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ನಮಗೆ ವ್ಯಾವಹಾರಿಕವಾಗಿ ನಾವು ಪ್ರಯೋಗ ಮಾಡಿರುವಂಥದ್ದು ಬ್ರಹ್ಮ ಅಂದರೆ ಹಿರಣ್ಯ ಗರ್ಭ, ಚತುರ್ಮುಖ ಬ್ರಹ್ಮ. ಅವನ ಒಂದು ನೆನಪು ನಮಗೆ ಬರ್ತದೆ. ಬ್ರಹ್ಮ ಶಬ್ದ ವಾಚ್ಯನಾದವನು ಅವನೂ ಕೂಡ ಆಗ್ತಾನೆ. ವೇದದಲ್ಲಿ ಅನೇಕ ಬಾರಿ ಅವನಿಗೂ ಕೂಡ ಬ್ರಹ್ಮ ಅಂತ ಕರೆದಿರೋದುಂಟು. ಶತಾನಂದ ನಾಮ್ನಾಚ, ಅವನಿಗೆ ಶತಾನಂದ ಅಂತೂ ಹೆಸರಿದೆ. ಅಷ್ಟೇ ಅಲ್ಲ, ಅಷ್ಟಮೂರ್ತಿತ್ವಾತ್ ಸೂರ್ಯೇ ಪ್ರೋಕ್ತತ್ವಾಚ. ಸೂರ್ಯನಲ್ಲೂ ಇದೆ ಬ್ರಹ್ಮ ಶಬ್ದ ವಾಚ್ಯತ್ವ. ಅಷ್ಟಮೂರ್ತಿಗಳು ಯಾರೋ ಅವರು ಬ್ರಹ್ಮರು ಅಂತ ಇದೆ. ಅದರಲ್ಲಿ ವಿಶೇಷವಾಗಿ ರುದ್ರದೇವರಿಗೆ ಕೆಲವೊಂದು ಸ್ಥಾನಗಳಲ್ಲಿ, ಕೆಲವೊಂದು ದೇವತೆಗಳಲ್ಲಿ ವಿಶೇಷ ಆವೇಶ ಇದೆ ರುದ್ರದೇವರಿಗೆ. ಸೂರ್ಯನಲ್ಲಿ ಇದೆ. ಅಷ್ಟಮೂರ್ತಿಗಳಲ್ಲಿ ರುದ್ರದೇವರಿಗೆ ಸೂರ್ಯಾದಿ 8 ಸ್ಥಾನಗಳಲ್ಲಿ ಹೇಳಿದ್ದಾರೆ. ಅಂತಹ ರುದ್ರನಿಗೂ ಬ್ರಹ್ಮ ಶಬ್ದ ವಾಚ್ಯತ್ವ ಬಂತು. ಅಷ್ಟಮೂರ್ತಿಗಳ್ಯಾರೋ ಅವರು ಬ್ರಹ್ಮ ಶಬ್ದ ವಾಚ್ಯರು ಅಂತ ವೇದದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಅಷ್ಟಮೂರ್ತಿಗಳಲ್ಲಿ ರುದ್ರನೂ ಒಬ್ಬ. ಅಷ್ಟ ಸ್ಥಾನಗಳಲ್ಲಿ ಅವ ಇದ್ದಾನೆ. ಅವನು ಕೂಡ ಬ್ರಹ್ಮ ಶಬ್ದ ವಾಚ್ಯನಾದ. ಅಷ್ಟೇ ಅಲ್ಲ, ಇತಿ ಅನ್ಯೇಷಾಮಪಿ ಪ್ರಾಪ್ತಿ. ಇನ್ನು ಕೆಲವರಿಗೂ ಕೂಡ ಬರ್ತದೆ. ಯಾರ್ಯಾರಿಗೆ? ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಮ ಯೋನಿರ್ ಮಹದ್ ಬ್ರಹ್ಮ. ಮಮ ಯೋನಿಹಿ, ನನ್ನಿಂದ ಹುಟ್ಟಿದ್ದು ಈ ಮಹದ್ ಬ್ರಹ್ಮ. ಬ್ರಹ್ಮ ಬೇರೆ, ಮಹದ್ ಬ್ರಹ್ಮ. ಮಹದ್ ಬ್ರಹ್ಮ ಅಂದ್ರೆ ಚಿತ್ ಪ್ರಕೃತಿ. ಚಿತ್ ಪ್ರಕೃತಿಯ ಅಭಿಮಾನಿಯಾದ ಲಕ್ಷ್ಮೀದೇವಿ. ಹಿಂದೆಲ್ಲ ಕೇಳಿದ್ರಿ, ಮಮ ಯೋನಿಹಿ ಅಂತಃ ಸಮುದ್ರ ಅಂತ ಅವಳು ಹೇಳಿದ್ಲು. ಈ ಕೃಷ್ಣ ನನ್ನಿಂದ ಮಹತ್ ಬ್ರಹ್ಮ ಹುಟ್ಟಿದೆ ಅಂದ್ರೆ ಮಹತ್ ಬ್ರಹ್ಮ ಇಸ್ ಈಕ್ವಲ್ ಟು ಚಿತ್ ಪ್ರಕೃತಿ. ಆ ಪ್ರಕೃತಿ. ಹಾಗಾದ್ರೆ ಮಹತ್ ಬ್ರಹ್ಮ, ಬ್ರಹ್ಮ ಬಂತಲ್ಲ ಅಲ್ಲಿ, ಬ್ರಹ್ಮ ಶಬ್ದ ವಾಚ್ಯವಾದದ್ದು ಚಿತ್ ಪ್ರಕೃತಿಯೂ ಆಯಿತು. ಅರ್ಥಾತ್ ಲಕ್ಷ್ಮೀದೇವಿಯೂ ಆದಳು. ಯಾರ್ಯಾರಾದ್ರೀಗ? ಲಕ್ಷ್ಮೀದೇವಿ, ರುದ್ರದೇವರು, ಚತುರ್ಮುಖ ಬ್ರಹ್ಮ. ಅಷ್ಟೇ ಅಲ್ಲ, ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಇದಿ ಬ್ರಹ್ಮ ಶಬ್ದಾವೇವ ಸರ್ವಜೀವಾನಾಂ. ಸಕಲ ಜೀವರಲ್ಲೂ ಬರ್ತದೆ. ಯಾಕೆ ಅಂತಂದ್ರೆ ಬ್ರಹ್ಮ ಎನ್ನುವಲ್ಲಿ ಬೃಹ ಎನ್ನುವಂತಹ ಧಾತುವಿಂದಾಗಿ ನಿಷ್ಪನ್ನವಾದ ಶಬ್ದ ಅದು. ಬೃಹ ಧಾತುವಿಗೆ ಯಾವುದ್ಯಾವುದೋ ಪ್ರತ್ಯಯಗಳು ಬಂದು ಬೇಡ, ಅವೆಲ್ಲ ಬಹಳ ಕಷ್ಟ ಆಗುತ್ತೆ. ಬೃಹಧಾತು ಅಂತ ಇಟ್ಕೊಂಡ್ಬಿಡೋಣ. ಆ ಬೃಹಧಾತುವಿಗೆ ಏನು ಅರ್ಥ ಇದೆ ಗೊತ್ತಾ? ಜಾತಿ, ಜೀವ, ಕಮಲಾಸನ ಅರ್ಥಾತ್ ಚತುರ್ಮುಖ ಬ್ರಹ್ಮ. ಇವರಲ್ಲಿ ಅರ್ಥ ಇದೆ. ಜೀವ ಅಂತ ಅರ್ಥ ಬಂತಲ್ರಿ. ಎಲ್ಲ ಜೀವರೂ ಕೂಡ ಬ್ರಹ್ಮ ಶಬ್ದ ವಾಚ್ಯರಾದರು. ಯಾಕೆ? ಬ್ರಹ್ಮ ಶಬ್ದ ಏನನ್ನು ಹೇಳುತ್ತೆ? ಯಾವುದರಿಂದ ಹುಟ್ಟಿರುವಂಥದ್ದು? ಬೃಹ ಎನ್ನುವ ಧಾತುವಿಂದ ಹುಟ್ಟಿರುವಂಥದ್ದು. ಆ ಧಾತುವಿಗೆ ಜೀವ ಅಂತ ಹೆಸರಿದೆ. ಹಾಗಾದ್ರೆ ಬ್ರಹ್ಮ ಅಂತಂದ್ರೆ ಜೀವರೂ ಆದರು. ಜೀವ, ಲಕ್ಷ್ಮಿ, ರುದ್ರ, ಚತುರ್ಮುಖ 4 ಜನರು ಸಿಕ್ಕರು. ಆನಂದಮಯೋ ಬ್ರಹ್ಮ ಅಂತ ಹೇಳಿದ್ರ, ಹೌದಾ? ಅಲ್ಲಿಂದ ಶುರು ಆದದ್ದು. ಅಷ್ಟೇ ಹೇಳಿಲ್ಲ, ಇನ್ನೇನು ಬರೀ ಆನಂದಮಯ ಬ್ರಹ್ಮ ಅಂತ ಹೇಳಿಲ್ಲ. ಅಲ್ಲಿ ಅನೇಕ ಇವೆ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ.
ಎಲ್ಲ ವಿಕಾರಗಳನ್ನು ಹೇಳಿದ್ದಾರೆ. ಈಗ ಯೋ ಮಣ್ಣುಮಯ ಮಾರಾಯ ಅಂತ ಹೇಳ್ತೇವೆ. ಮಣ್ಣುಮಯ ಅಂತಂದ್ರೆ ಸಂಪೂರ್ಣ ಮೈಯೆಲ್ಲ ಮಣ್ಣಾಗಿದೆ ಅಂತ ಅರ್ಥ. ಸುವರ್ಣಮಯ, ಬಂಗಾರಮಯ ವೆಂಕಪ್ಪನ ಮೂರ್ತಿ, ಬಂಗಾರಮಯ ವೆಂಕಪ್ಪನ ಗೋಪುರ ಅಂದ್ರೆ ಬಂಗಾರದಿಂದ ಕೂಡಿದೆ ಅಂತ. ಈಗ ಅನ್ನಮಯ ಬ್ರಹ್ಮ, ಅನ್ನಮಯ ಪ್ರಾಣಮಯ ಬ್ರಹ್ಮ, ಮನೋಮಯ ಬ್ರಹ್ಮ, ವಿಜ್ಞಾನಮಯ ಬ್ರಹ್ಮ, ಆನಂದಮಯ ಬ್ರಹ್ಮ, ಇವೆಲ್ಲವೂ ಒಂದೇ ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು. ಈ ಅನ್ನಮಯ ಅಂತಂದ್ರೆ ಅನ್ನದ ವಿಕಾರ ಅಂತ ಅರ್ಥ. ಅನ್ನದಿಂದ ವಿಕಾರ ಎಲ್ಲ ಜೀವಗಳು ಆಗ್ತದೆ. ಯಾಕೆ? ನಾವು ಅನ್ನವನ್ನ ತಿಂತೇವೆ, ಅರ್ಥಾತ್ ಯಾವ್ದು ತಿನ್ಲಿಕ್ಕೆ ಯೋಗ್ಯವೆಲ್ಲವೂ ಕೂಡ ಅನ್ನ. ಅದರಿಂದ ನಮ್ಮಲ್ಲಿ ರಕ್ತ, ಮಾಂಸ, ವೀರ್ಯ, ಮನಸ್ಸು ಇತ್ಯಾದಿಗಳೆಲ್ಲ ಆಗುತ್ತೆ. ಆ ವೀರ್ಯದಿಂದಾಗಿ ಜೀವ ಹುಡ್ತಾನೆ. ಹಾಗಾದ್ರೆ ಜೀವನೂ ಕೂಡ ಅನ್ನಮಯ. ಹಾಗಾದ್ರೆ ಹೀಗೆ ಅನೇಕರಲ್ಲಿ ಬ್ರಹ್ಮಶಬ್ದ ವಾಚ್ಯತ್ವ ಎನ್ನುವಂಥದ್ದು ಇದೆ. ಆದ್ದರಿಂದ ಅವರು ಆನಂದಮಯ ಆಗಬಹುದು ಅಂತಂದ್ರೆ ಸರ್ವಥಾ ಆಗೋದಿಲ್ಲ. ಅದನ್ನು ಹೇಳಿದ್ದು ಅನ್ನಮಯತ್ವಾದೇಶ್ಚ ತಥಾಪಿ ನತೇ ಆನಂದಮಯ ಶಬ್ದೇನ ಉಚ್ಯಂತೆ. ವಿಚಾರ ಮಾಡ್ರಿ, ಈ ಎಲ್ಲರೂ ಬ್ರಹ್ಮಶಬ್ದ ವಾಚ್ಯರಾಗಿರಬಹುದು. ಇವ್ರದ್ದು ಏನು ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಬ್ರಹ್ಮ ಅಂತ ಹೇಳಿದ್ದು. ಅಲ್ಲಿ ಮಾತ್ರ ಆನಂದಮಯ ಬ್ರಹ್ಮ ಅಂತ ಹೇಳಿದ್ದು. ಇದೆಲ್ಲ ಒಟ್ಟಿಗೆ ಹೇಳಿದ್ದಾರೆ. ಆದ್ರಿಂದಾಗಿ ಅನ್ನಮಯವನ್ನು ಇಟ್ಕೊಳ್ಳೋಣ ನಾವು. ಅನ್ನಮಯನು ಬ್ರಹ್ಮನಾಗ್ತಾನೆ, ಅನ್ನಮಯನಾದವನು ಜೀವನಾಗ್ತಾನೆ, ಹಾಗಾದ್ರೆ ಅವನು ಬ್ರಹ್ಮನಾಗ್ತಾನೆ ಅಂತಂದ್ರೆ ಇಲ್ಲ. ಕೊನೆಗೆ ಬ್ರಹ್ಮ ಹೇಳಿರೋದು ಆನಂದಮಯಗೆ ಮಾತ್ರ, ಅದು ಅಲ್ಲಿಗೆ ಸಂಬಂಧಪಟ್ಟದ್ದು. ತಥಾಪಿ ನತೆ ಆನಂದಮಯ ಶಬ್ದೇನ ಉಚ್ಯಂತೆ. ಅವರು ಆನಂದಮಯ ಶಬ್ದದಿಂದ ವಾಚ್ಯರಲ್ಲ. ಬರೀ ಬ್ರಹ್ಮ ಶಬ್ದ ವಾಚ್ಯತ್ವದಲ್ಲಿ ಕೂಡಿದ್ರೆ ಸಾಲದು. ಬ್ರಹ್ಮನು ಏನಾಗಿರಬೇಕು ಗೊತ್ತಾ? ಆನಂದಮಯನಾಗಿರಬೇಕು, ಆನಂದವೇ ಆಗಿರಬೇಕು, ಆನಂದ ಸ್ವರೂಪನಾಗಿರಬೇಕು ಅವನು. ಆವಾಗ ಮಾತ್ರ ಅಂಥವನು ಬ್ರಹ್ಮನಾಗ್ತಾರೆ. ಚತುರ್ಮುಖ ಆನಂದಮಯನಲ್ಲ, ರುದ್ರ ಆನಂದಮಯರಲ್ಲ, ಚತುರ್ಮುಖ ದೇವರು ಆನಂದಮಯರಲ್ಲ, ರುದ್ರದೇವರು ಆನಂದಮಯರಲ್ಲ, ಲಕ್ಷ್ಮೀ ಆನಂದಮಯಳಲ್ಲ. ಆನಂದಮಯಳೇ, ಅದು ಪರಾಧೀನವಾದ ಆನಂದಮಯಳು. ಅವಳು ಜ್ಞಾನ ಸ್ವರೂಪಳೆ, ಜ್ಞಾನಾನಂದ ಸ್ವರೂಪಳೆ. ಲಕ್ಷ್ಮೀ ಕೂಡ, ಅವಳ ದೇಹವು ಕೂಡ ಪಾಂಚಭೌತಿಕ ದೇಹ ಅಲ್ಲ. ಸರಿನಾ? ಆದರೆ ಪರಮಾತ್ಮಾಧೀನವಾದ ಒಂದು ಆನಂದಮಯ ಸ್ವರೂಪ, ಪರಾಧೀನವಾದ ಸ್ವಾತಂತ್ರ್ಯ ಅವಳಿಗಿದೆ. ಆದ್ದರಿಂದ ಅವಳೂ ಆನಂದಮಯಳಲ್ಲ, ಜೀವನಂತರೂ ಸರ್ವಥಾ ಅಲ್ಲ. ಆದ್ದರಿಂದ ನತೇ ಆನಂದಮಯ ಶಬ್ದೇನ ಉಚ್ಯಂತೆ. ಮತ್ಯಾರು ಆನಂದಮಯ ಅಂತಂದ್ರೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಜ್ಞಾನಾನಂದಮಯಂ ದೇವಂ ಬಂತ ನೋಡ್ರಿ, ಜ್ಞಾನಾನಂದಮಯಂ. ಆನಂದಮಯ ಪರಮಾತ್ಮ ಮಾತ್ರ ಸಾಧ್ಯ, ಇನ್ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಿಂತು ವಿಷ್ಣುರೇವ, ಆನಂದಮಯನಾಗ್ಲಿಕ್ಕೆ ವಿಷ್ಣುವೇ ಸಾಧ್ಯವೇ ಹೊರತು ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಪ್ಪ ಹಾಗ್ಯಾಕೆ ಹೇಳ್ತೀರಿ ಅಂತಂದ್ರೆ ನೋಡ್ರಪ್ಪ, ಇನ್ನೊಂದು ತಿಳ್ಕೊಳ್ರಿ. ಈ ಬ್ರಹ್ಮ ಶಬ್ದ ವಾಚ್ಯತ್ವ ನೀವೇನೇನು ಹೇಳಿದ್ರಿ, ಹಿರಣ್ಯ ಗರ್ಭನಲ್ಲಿ ಬರ್ತದೆ, ರುದ್ರರಲ್ಲಿ ಬರ್ತದೆ, ಲಕ್ಷ್ಮಿಯಲ್ಲಿ ಬರ್ತದೆ. ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಕೃಷ್ಣ ಹೇಳಿದ್ದಾನೆ. ಅಲ್ಲಿ ಬೃಹಧಾತು ಇದೆ, ಅದರ ಅರ್ಥ ಜೀವ ಅಂತನೂ ಅರ್ಥ. ಸಕಲ ಜೀವರು ಕೂಡ ಬ್ರಹ್ಮ ಶಬ್ದ ವಾಚ್ಯರಾಗ್ತಾರೆ ಅಂತ ಹೇಳಿದ್ರಿ. ಅದನ್ನು ತಿಳ್ಕೊಂಡಿರೋದೇ ತಪ್ಪು ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಬ್ರಹ್ಮ ಶಬ್ದ ವಾಚ್ಯತ್ವ ಎನ್ನುವಂಥದ್ದು ಫಸ್ಟ್ ಆಫ್ ಆಲ್ ವಿಷ್ಣುವಿನಲ್ಲಿ ಬರೋದು. ಅದನ್ನು ತಿಳ್ಕೋರಿ ನೀವು. ಆನಂದಮಯ ಬಿಡಿ, ಅನ್ನಮಯ ಅವೆಲ್ಲ ಸೆಕೆಂಡ್. ಬ್ರಹ್ಮಶಬ್ದ ವಾಚ್ಯರು ಇವರಾಗಿದ್ದಾರೆ ಅಂತ ಹೇಳಿ ನೀವು ಶುರು ಮಾಡಿದ್ರಲ್ಲ, ಆ ಬ್ರಹ್ಮಶಬ್ದ ವಾಚ್ಯರೇ ಇವರಾಗಿಲ್ಲ. ಚತುರ್ಮುಖನೇ ಬ್ರಹ್ಮಶಬ್ದ ವಾಚ್ಯರಲ್ಲ, ರುದ್ರ ಅವರೂ ಕೂಡ ಅಲ್ಲ, ಜೀವ ಸರ್ವಥಾ ಅಲ್ಲ, ಲಕ್ಷ್ಮಿ ಅವಳೂ ಕೂಡ ಅಲ್ಲ.
ಮತ್ತೇನು ಮ್ಯಾಲೆ ಹೇಳಿದ್ದೆಲ್ಲ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಭಾಷ್ಯದಲ್ಲಿ, ಮುಂದಿನ ಭಾಷ್ಯ ನೋಡಿ. ತದೇವ ಬ್ರಹ್ಮ ಪರಮಂ ಕವೀನಾಂ, ಅವನೇ ಬ್ರಹ್ಮ, ಶ್ರೇಷ್ಠನಾದ ಬ್ರಹ್ಮ ಅವನೇ. ಪರಮಂ ಬ್ರಹ್ಮ ತದೇವ ಕವೀನಾಂ, ಆ ಜ್ಞಾನಿಗಳಿಗೆ ಆ ಶ್ರೇಷ್ಠನಾದ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನೇನೆ ಬ್ರಹ್ಮ ಅಂತಂದರೆ. ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಇವನನ್ನೇ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮ ಮುಂದೆ ಹೇಳ್ತಾರೆ ಡೆಫಿನೇಷನ್ ಕೂಡ. ಅಂದರೆ ಬ್ರಹ್ಮಶಬ್ದ ವಿಷ್ಣುವಿನಲ್ಲೇ ಅಂತ ಒಂದು ಶ್ಲೋಕ ನೋಡಿ. ಬ್ರಹ್ಮ ಶಬ್ದ ಪರೇ ವಿಷ್ಣು ಹೇಳಬೇಕು. ನಾನ್ಯತ್ರ ಕ್ವಚಿದಿಶ್ಯತೆ ಅಸಂಪೂರ್ಣಾಃ ಪರೇ ಯಸ್ಮಾತ್ ಉಪಚಾರೇಣ ವಾ ಭವೇತ್. ನೋಡ್ರಿ, ಮುಂದೆ ಹೇಳೋಣ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾಯತಿಃ ಇತ್ಯಾದಿಷು ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮ ಶಬ್ದಾಭ್ಯಾಸಾತ್. ನೋಡಿ, ತದೇವ ಬ್ರಹ್ಮ ಪರಮಂ ಕವೀನಾಂ. ಕವಿಗಳು ಅಂತಂದ್ರೆ ಬರೀ ಪೋಯಂ ಬರೆಯೋರು ಅಂತ ಅರ್ಥ ಅಲ್ಲ, ನಮಗೆಲ್ಲ ಅಷ್ಟೇ. ಕವಿ ಅಂತಂದ್ರೆ ಜ್ಞಾನಿ ಅಂತ ಅರ್ಥ. ಆ ಜ್ಞಾನಿಗಳು ಯಾರನ್ನ ಕರೀತಾರೆ? ತದೇವ ಪರಮಂ ಬ್ರಹ್ಮ ತದೇವ, ಅವನೇನೆ ಶ್ರೇಷ್ಠನಾದ ಬ್ರಹ್ಮ. ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಅವನನ್ನೇ ಬ್ರಹ್ಮ ಅಂತ ಕರೀತಾರೆ. ಯಾಕೆ? ಬ್ರಹ್ಮ ಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ. ಬ್ರಹ್ಮ ಶಬ್ದ ವಿಷ್ಣು ಪರೇ, ಆ ವಿಷ್ಣುವಿನಲ್ಲಿ ಸರ್ವೋತ್ತಮನಾದ ವಿಷ್ಣುವಿನನ್ನೇ ಹೇಳುತ್ತೆ ಹೊರತು ಅನ್ಯತ್ರ ಕ್ವಚಿದಿಶ್ಯತೆ, ಅನ್ಯರ ವಿಷಯದಲ್ಲಿ ಚತುರ್ಮುಖರಾಗಿರಬಹುದು, ರುದ್ರರಾಗಿರಬಹುದು, ಲಕ್ಷ್ಮೀ ಆಗಿರಬಹುದು, ಜೀವನಾಗಿರಬಹುದು, ಅವರಲ್ಲಿ ಅದನ್ನ ನೇಷ್ಯತೆ ಅಂದರೆ ಅವರ ವಾಚ್ಯತ್ವ ಆಗೋದಿಲ್ಲ. ಬ್ರಹ್ಮಶಬ್ದ ವಾಚ್ಯರು ಇವರಾಗೋದಿಲ್ಲ. ಏಕೆಂದರೆ ಯಾಕೆ ಗೊತ್ತಾ? ಅಸಂಪೂರ್ಣ ಪರೇ ಯಸ್ಮಾತ್, ಅವರೆಲ್ಲರೂ ಕೂಡ ಅಸಂಪೂರ್ಣರು, ಪರಿಪೂರ್ಣರಲ್ಲ. ಬ್ರಹ್ಮಶಬ್ದದ ಅರ್ಥ ಏನು ಗೊತ್ತಾ? ಬೃಹಂತಃ ಯಸ್ಮಿನ್ ಗುಣಾಃ, ಯಾರಲ್ಲಿ ಗುಣಗಳು ಅನೇಕ ಇವೆಯೋ, ಇರುವಂತಹ ಗುಣಗಳು ಪರಿಪೂರ್ಣವಾಗಿವೆಯೋ ಅವನು ನಿಜವಾದ ಬ್ರಹ್ಮಶಬ್ದ ವಾಚ್ಯನಾದವನು. ಅನಂತ ಗುಣ ಪರಿಪೂರ್ಣ, ಅದಕ್ಕೆ ಹೇಳುದು ಬರೀ ಪರಿಪೂರ್ಣ, ಗುಣ ಪರಿಪೂರ್ಣ ಅಲ್ಲ, ಅನಂತ ಗುಣ ಪರಿಪೂರ್ಣ. ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ, ಇರುವಂತಹ ಸಕಲ ಗುಣಗಳೂ ಪರಿಪೂರ್ಣವಾಗಿವೆ. ಇವರಲ್ಲಿ ಕಾನಿಚಿತ ಗುಣಾನಿ, ಕೆಲವೊಂದಿಷ್ಟು ಗುಣಗಳಷ್ಟೇ, ಅದು ಅಪರಿಪೂರ್ಣ. ಅದನ್ನೇ ಹೇಳಿದ್ದು ಅಸಂಪೂರ್ಣ ಪರೇ ಯಸ್ಮಾತ್, ಅವರಲ್ಲಿರುವಂತಹ ಗುಣ ಅಸಂಪೂರ್ಣರು, ಅವರೆಲ್ಲ ಕೂಡ ಅಸಂಪೂರ್ಣರು ಅವರು. ಮತ್ತೆ ಯಾಕೆ ಕರಿತೇವೆ ಅವರಲ್ಲಿ ಬ್ರಹ್ಮಶಬ್ದ ವಾಚ್ಯತೆ? ಕಂಡಿದೆಯಲ್ಲ ವೇದದಲ್ಲಿ ಅಂತ ಹೇಳಿದರೆ, ಉಪಚಾರೇಣ ವಾ ಭವೇತ್, ಔಪಚಾರಿಕ ಪ್ರಯೋಗ. ಈಗ ಒಬ್ಬರು ಮಹಾಜ್ಞಾನಿ, ನಮ್ಮ ವಿದ್ಯಾಪೀಠದಲ್ಲಿ ಒಬ್ಬರು ಆಚಾರ್ಯರು, ಮಹಾಜ್ಞಾನಿಗಳು, ಅವ್ರಿಗೆ ನಾವೆಲ್ಲ ನಡೆದಾಡುವ ಗ್ರಂಥಾಲಯ ಅಂತ ಕರಿತಿದ್ವಿ. ಯಾಕೆ ಅಂತಂದರೆ ಗ್ರಂಥಾಲಯದಲ್ಲಿ ಏನೇನು ಪುಸ್ತಕಗಳಿವೆಯೋ ಎಲ್ಲದರ ಜ್ಞಾನ ಅವರಲ್ಲಿ ಇತ್ತು. ಗ್ರಂಥಾಲಯ ಬಂದ್ರಪ್ಪ,
ಕಾಡಿಸೋದಲ್ಲ ಅವರಿಗೆ, ಆದರೆ ಮಹಾಜ್ಞಾನಿಗಳು ಅಂತ. ಇಂತಹ ಪುಟದಲ್ಲಿ ಇಂತಹ ಬುಕ್ಕಿನಲ್ಲಿ ಇಂತಹ ಪೇಜಲ್ಲಿ ಇಂತಹ ಪ್ಯಾರ ಅಂತ ಹೇಳ್ತಿದ್ರು ಅವರು. ಗ್ರಂಥಾಲಯ ಅಂತ ಕರಿತಿದ್ವಿ. ಅವರು ಗ್ರಂಥಾಲಯನ ಹಾಗಾದ್ರೆ? ಔಪಚಾರಿಕ ಪ್ರಯೋಗ. ನಾನು ಮೊನ್ನೆ ಏನೋ ಹೇಳಿದೆ, ಸ್ವಾಮಿ ಸ್ವಾಮಿ ಅಂತ ಕರಿತಿದ್ವಿ. ನಮ್ಮ ಕ್ಲಾಸಲ್ಲಿ ಒಬ್ಬರು ಇದ್ದರು, ಯಾವಾಗಲೂ ಮಡಿ 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 ಅಂತ. ಏನು ಮಾರ್ಯ, ಸ್ವಾಮಿಗಳಷ್ಟು ಮಡಿ ಮಾಡ್ತೀಯಲ್ಲ ನೀನು, ಸ್ವಾಮಿ ಅಂತ ಕರೆದು ಬಿಡೋದು ಅವನಿಗೆ. ನಿಜವಾದ ಸ್ವಾಮಿನ? ಈ ಮದುವೆ ಫಿಕ್ಸ್ ಆಗಿದೆ ಅವನಿಗೆ. ಹಾಗಲ್ಲ, ಔಪಚಾರಿಕ ಪ್ರಯೋಗ. ಹಾಗೆ ಇವರಲ್ಲಿ ಬ್ರಹ್ಮ ಶಬ್ದದ ಯಾಕೆ ಪ್ರಯೋಗ ಅಂತಂದ್ರೆ ಔಪಚಾರಿಕ. ಅವರೇ ನಿಜವಾದ ಬ್ರಹ್ಮ ಅಲ್ಲ. ಮತ್ಯಾರು ಬ್ರಹ್ಮ? ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ ಹೇಳಿ ಯಾರನ್ನ ಕರಿತೇವೆ? ವಿಷ್ಣುವನ್ನೇ. ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾಯತಿ. ಆ ಎಲ್ಲ ಯತಿಗಳು ಕೂಡ ಆ ಪರಮಾತ್ಮನನ್ನ ಮೂಲಮಂತ್ರೇಣ, ಯಾವುದು ಮೂಲಮಂತ್ರ? ಓಂ ನಮೋ ನಾರಾಯಣಾಯ ಎಂಬುವಂತಹ ಮೂಲಮಂತ್ರದಿಂದ ಆ ವಾಸುದೇವಾತ್ಮಕನಾದ ಅರ್ಥಾತ್ ಮೋಕ್ಷದಾತೃವಾದ ವಾಸುದೇವ ರೂಪನನ್ನ ಬ್ರಹ್ಮ ಅಂತ ಎಲ್ಲ ಯತಿಗಳು ಉಪಾಸನೆ ಮಾಡ್ತಾರೆ. ಗುಣಪರಿಪೂರ್ಣ ಆ ವಿಷ್ಣುವೇನೇ ಅಂತ ಉಪಾಸನೆ ಮಾಡ್ತಾರೆ. ಆದ್ದರಿಂದ ಅಸ್ಮಿನ್ನೇವ ಇತ್ಯಾದಿಷು ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮ ಶಬ್ದಾಭ್ಯಾಸ. ತಸ್ಮಿನ್ನೇವ ಆ ವಿಷ್ಣುವಲ್ಲಿಯೇನೆ ಪ್ರಸಿದ್ಧವಾದ ಬ್ರಹ್ಮ ಶಬ್ದದ ಅಭ್ಯಾಸ ಬಹುಬಾರಿ ಶ್ರುತವಾಗಿದೆ. ಆದ್ದರಿಂದ ಬ್ರಹ್ಮ ಶಬ್ದ ವಾಚ್ಯರಾದವರು ಇತರರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಆನಂದಮಯ ಎನ್ನುವಂತಹ ಶಬ್ದ ವಾಚ್ಯತೆ ಅವರಲ್ಲಿ ಕೊಡುವುದಿಲ್ಲ. ಅವರೆಲ್ಲರೂ ಆನಂದ ಉಳ್ಳವರು. ಮಡಿಕೆ ಮಣ್ಣುಮಯ. ಅಯ್ಯೋ, ಯಾಕೆ? ಮಣ್ಣಿನಿಂದ, ಮೃಣ್ಮಯ. ಅದು ಮಣ್ಣಿನಿಂದಲೇ ಆಗಿದ್ದದು. ಮಡಿಕೆ ಬೇರೆಯಲ್ಲ, ಮಣ್ಣು ಬೇರೆಯಲ್ಲ. ಯಾಕೆ? ಮಣ್ಣೇ ಮಡಿಕೆ ಆಗಿದ್ದು. ಈಗ ಉಂಗುರ ಇದು ಬೆಳ್ಳಿ, ಇದು ರಜತಮಯ. ಇದು ರಜತ ಬೇರೆಯಲ್ಲ, ಉಂಗುರ ಬೇರೆಯಲ್ಲ, ರಜತಮಯನೇ ಇದು. ಆದರೆ ಬ್ರಹ್ಮರು ಹಾಗಲ್ಲ. ಪರಮಾತ್ಮ ಹೇಗೆ? ಆನಂದಮಯ. ಅವನೇ ಆನಂದ, ಅವನೇ ಪರಮಾತ್ಮ. ಬ್ರಹ್ಮರು, ಲಕ್ಷ್ಮೀ, ರುದ್ರದೇವರವರಲ್ಲಿ ಆನಂದ ಉಳ್ಳವರು. ಆನಂದಮಯ ಹೇಗ್ಲಿಕ್ಕೆ ಸಾಧ್ಯ? ಹೇಗಾಗ್ಲಿಕ್ಕೆ ಸಾಧ್ಯ? ಆನಂದಮಯ ಅಲ್ಲ ಅವರು. ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮ ಶಬ್ದದ ಅಭ್ಯಾಸ. ಆ ವಿಷ್ಣುವಲ್ಲಿಯೇನೇ ಬ್ರಹ್ಮ ಶಬ್ದದ ಅಭ್ಯಾಸ ಬಹುಬಾರಿ ಆವರ್ತನೆ ಆಗಿದೆ. ಆದ್ದರಿಂದಾಗಿ ಬ್ರಹ್ಮ ಶಬ್ದ ವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ ಅಂತ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮ. ಪ್ರಶ್ನೆ ಅಂತಿಲ್ಲ, ಡೈರೆಕ್ಟ್ಲಿ ಇದು 6ನೇ ಅಧಿಕರಣ ಅಲ್ಲ ಇದು? ಹಾ, ಹೌದು. 4, ಆಮೇಲೆ ಈಕ್ಷತ ಅಧಿಕರಣ, ಇದು 6ನೇ. ಇದರಲ್ಲಿ ಒಂದು 5-10 ಸೂತ್ರ ಬರಬಹುದು. ಹೌದು. ಧನ್ಯವಾದ. ಇನ್ನೊಂದು ಪ್ರಶ್ನೆ ಇತ್ತು, ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀನಿ. ಗೌಣಾತ್ಮ ಅಂತ ಬರುತ್ತೆ. ಗೌಣಾತ್ಮ ಅಂದ್ರೆ ನಾವು ಜೀವಾತ್ಮ ಅಂತ ಗೊತ್ತು, ಆದ್ರೆ ಗೌಣಕ್ಕೆ ಅರ್ಥ ಏನು? ಗೌಣ ಇಸ್ ಈಕ್ವಲ್ ಟು ಗುಣಯುಕ್ತ. ಓಕೆ, ಗುಣಯುಕ್ತ ಅಂದ್ರೆ ಸಾತ್ವಿಕ, ರಜಸ, ತಾಮಸ. ಹೌದು. ಆಯ್ತು, ಧನ್ಯವಾದ. ಅಲ್ಲೇ ಅವರೇ ಕನ್ಫ್ಯೂಸ್ ಆಗತ್ತೆ, ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ. ಅವರು ಅದನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಬರೀ ಸಗುಣ ಬ್ರಹ್ಮ ಮಾತ್ರ, ನಿರ್ಗುಣ ಬ್ರಹ್ಮ ಇಲ್ವೇ ಇಲ್ಲ. ಅವ್ನು ನಿರ್ಗುಣ ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕನ್ಫ್ಯೂಸ್ ಆಗೋಗಿದ್ದಾರೆ ಪಾಪ. ಸರಿ, ಧನ್ಯವಾದ. ನಾಳೆಯಿಂದ ಇದು ಪ್ರದೋಷ, ಅದೇ ನಿಮ್ಗೆ ಪಾಠ ಇಲ್ವಲ್ಲ ನಾಳೆಯಿಂದ? ಅಥವಾ ಇದು ಮಾಡೋಣ. ಸರಿ, ಆಯ್ತು. ಸೇಮ್ ಟೈಮ್ ಬಿಡ್ತಾ ಹೋದ್ರೆ ಬಿಡ್ತಾನೆ ಹೋಗ್ಬೇಕಾಗುತ್ತೆ. ಅದೇ ಇಲ್ಲ, ನಿಮ್ ಅನುಕೂಲ ನೋಡ್ಬೇಕು. ನೀವು ಪಾಪ ನಿರ್ಜಲ ಮಾಡ್ತಾ ಇದೀವಿ, ನಾವೇನು ಎಲ್ಲ ಹಾಲು ನೀರು ಕುಡ್ದು ಕೊನೆ ಬಾಳೆ ತಿನ್ಬಿಟ್ಟು ಉಪವಾಸ ಅಂತ ಇದೀವಿ ಅಷ್ಟೇ. ಸರಿ, ಧನ್ಯವಾದ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.